ಬಂಧುಗಳೇ ನಮಸ್ತೆ. ನಾನು ನಿಮ್ಮ ಸುದ್ದಿ ಸಮಾಚಾರ. ಇಂದು ನಾನು ನಿಮಗೆ ತಿಳಿಸುವ ಘಟನೆ ಏನಪ್ಪ ಅಂತಂದರೆ, ದೇವರ ಬಗ್ಗೆ ಅನುಕಂಪ ಯಾವ ಥರ ಇರುತ್ತೆ ಅಂತಂದರೆ, ನಾವು ನಮ್ಮ ಜೀವನದಲ್ಲಿ ನಡೆದಂಥ ಒಂದು ಚಿಕ್ಕ ಘಟನೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಇಂಜಿನಿಯರ್ ಕೆಳಗಡೆ ಒಬ್ಬ ಕೂಲಿ ಕರಿಬೇಕಾಗಿರುತ್ತೆ. ಸೊ ಕೆಳಗಡೆ ಇರುವ ಮಷಿನ್ನಿಂದ ಮೇಲ್ಗಡೆ ಇರುವಂತಹ ಇಂಜಿನಿಯರ್ ವಾಯ್ಸು ಕೆಳಗಡೆ ಇರುವ ಮೇಸ್ತ್ರಿ ಅವರಿಗೆ ಕೇಳುವುದಿಲ್ಲ. ಸೊ ಅದಕ್ಕಾಗಿ ಏನು ಮಾಡ್ತಾರೆ, ಇಂಜಿನಿಯರ್ ಅವರು 10 ರೂಪಾಯಿ ನೋಟನ್ನು ಸುತ್ತಿ ಮೇಸ್ತ್ರಿ ಕೆಳಗೆ ಹೋಗಿದಾಗ ಮೇಸ್ತ್ರಿ ಏನು ಮಾಡ್ತಾರೆ, ಅದನ್ನು ನೋಡಿಕೊಂಡು ಹಿಂದೆ ಮುಂದೆ ನೋಡಿ ಚೆನ್ನಾಗಿದೆ ಎಂದು ಜೋಬಲ್ಲಿ ಹಾಕೊಳ್ತಾರೆ. ಪುನಃ 50 ರೂಪಾಯಿ ನೋಟನ್ನು ಒಗಿತಾರೆ ಇಂಜಿನಿಯರ್ ಅವರು. ಆವಾಗಲೂ ಮೇಸ್ತ್ರಿ ಕೂಡ ಹಿಂದೆ ಮುಂದೆ ನೋಡಿಕೊಂಡು 50 ರೂಪಾಯಿ ನೋಟು ಚೆನ್ನಾಗಿದೆ ಅಂತೇಳಿ ಜೇಬಲ್ಲಿ ಹಾಕೊತಾರೆ. ತದನಂತರದಲ್ಲಿ 100 ರೂಪಾಯಿ ನೋಟನ್ನು ಒಗಿತಾರೆ ಇಂಜಿನಿಯರ್ ಅವರು. ಮೇಸ್ತ್ರಿ ಅವರು ಏನು ಮಾಡ್ತಾರೆ, ಅದನ್ನು ಕೂಡ ಯಥಾವತ್ತಾಗಿ ಹಿಂದೆ ಮುಂದೆಯನ್ನು ನೋಡಿಕೊಂಡು ನೋಟು ಚೆನ್ನಾಗಿದೆ ಅಂತೇಳಿ ತೊಗೊಂಡು ಜೇಬಲ್ಲೇ ಇಟ್ಕೊತಾರೆ. ಒಂದು ಕ್ಷಣನೂ ಕೂಡ ಮೇಲ್ಗಡೆ ಯಾರು ಎಸ್ತಿದ್ದು ಅಂತ ನೋಡೋದೇ ಇಲ್ಲ. ಸೊ ಇಂಜಿನಿಯರ್ ಏನು ಮಾಡ್ತಾನೆ, ಚಿಕ್ಕ ಕಲ್ಲನ್ನು ತಗೊಂಡು, ಕಲ್ಲು ಅಂತಂದರೆ ಹರಳು ಬಿಂಜಿ ತಗೊಂಡು ಮೇಸ್ತ್ರಿ ಅವರ ತಲೆಗೆ ಹೊಡಿತಾನೆ. ಮೇಸ್ತ್ರಿ ಅವರ ತಲೆಗೆ ಪೆಟ್ಟು ಬಿದ್ದೋ ಕಾರಣ ಮೇಲೆ ನೋಡ್ತಾನೆ. ಮೇಲೆ ನೋಡಿದ ತಕ್ಷಣ ಇಂಜಿನಿಯರ್ ಹೇಳ್ತಾರೆ, ಬಾ ಇಲ್ಲಿ ಅಂತ. ನಮ್ಮ ಜೀವನದಲ್ಲಿ ಹಾಗೆ ಅಲ್ವೇ, ಎಷ್ಟೋ ಸಲ ದೇವರು ಒಳ್ಳೆ ಅವಕಾಶಗಳನ್ನು ಕೊಟ್ಟರೂ ಕೂಡ ನಾವು ದೇವರನ್ನು ನೆನೆಸೋದಿಲ್ಲ. ಕೊನೆಯ ಪಕ್ಷದಲ್ಲಿ ಯಾವುದೋ ಒಂದು ಅಪಘಾತ ಬಂದಾಗ, ಇಲ್ಲ ಯಾವುದೋ ಒಂದು ಸನ್ನಿವೇಶ ಬಂದಾಗ, ದೇವರು ನಮಗೆ ತಲೆಗೆ ಹೊಡೆದಾಗ ನಾವು ದೇವರ ಬಳಿ ಹೋಗ್ತೇವೆ, ಕಾಪಾಡು ತಂದೆ ಅಂತ. ಈ ಕೆಲಸವನ್ನು ನಾವು ಖುಷಿಯಾಗಿದ್ದಾಗೂ ಮಾಡೋದು ತಪ್ಪೇನಲ್ವಲ್ಲ. ಇದನ್ನು ಎಷ್ಟು ಜನ ಇಷ್ಟಪಡ್ತೀರಿ ಕಮೆಂಟ್ ಮಾಡಿ. ತದನಂತರದಲ್ಲಿ ದೇವರು ಅನ್ನೋ ಕಾನ್ಸೆಪ್ಟನ್ನು ಇಟ್ಟುಕೊಂಡು ನಮ್ಮ ಪೂರ್ವಜರು ಪ್ರತಿಯೊಂದು ಕಾರ್ಯಗಳನ್ನು ಮಾಡಿದ್ದಾರೆ ಅಂತಂದರೆ ಅದಕ್ಕೆ ವೈಜ್ಞಾನಿಕವಾದ ಕಾರಣಗಳಿರ್ತವೆ. ಫಾರ್ ಎಕ್ಸಾಂಪಲ್, ದೇವಸ್ಥಾನಕ್ಕೆ ಹೋಗಿ ಶಾಂತ ರೀತಿಯಿಂದ ಕೂರೋದ್ರಿಂದ ನಮ್ಮ ಮನಃಶಾಂತಿ ಸಮಾಧಾನವಾಗೋದ್ರ ಜೊತೆಗೆ ನಮ್ಮ ಮೆದುಳು ಏಕೀಕರಣವಾಗುತ್ತದೆ, ಒಗ್ಗೂಡುತ್ತದೆ ಅನ್ನೋ. ಇದೇ ಥರ ನಾನಾ ಎಕ್ಸಾಂಪಲ್ಗಳನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಧನ್ಯವಾದಗಳು.